ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ, ಭಾರತ ಸರ್ಕಾರದ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಸಿಲ್ವರ್ ಎಕಾನಮಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಓ, ನನ್ನ ಪ್ರೀತಿಯ ಮೊಮ್ಮಗಳು ಎಲ್ಲಿದ್ದಾಳೆ? ಯಾವಾಗಲೂ ನಾನೇ ತಡವಾಗಿ ಬರುತ್ತೇನೆ ಎಂದು ದೂರ್ತಾಳೆ. ಲಕ್ಷ್ಮಿ, ಲಕ್ಷ್ಮಿ, ಏನು ಸಮಾಚಾರ? ಇವತ್ತು ಸ್ಟುಡಿಯೋಗೆ ಹೋಗ್ಬೇಕು ಅನ್ನಿಸ್ತಿಲ್ವೇ? ಹೋಗ್ಬೇಕಜ್ಜ, ಆದ್ರೆ ನಂಗೇನೋ ಗೊಂದಲ ಆಗ್ತಾ ಇದೆ. ಏನೋ ನನ್ನ ಮೊಮ್ಮಗಳು ಗೊಂದಲಕ್ಕೆ ಈಡಾಗುವುದೇ? ಏನಿದು? ಇಂದು ಸೂರ್ಯ ಬೇರೆ ದಿಕ್ಕಿನಲ್ಲಿ ಉದಯಿಸಿರುವಂತೆ ಕಾಣುತ್ತಿದೆ. ಸರಿ ಹೇಳು, ಏನು ಗೊಂದಲ ನಿನಗೆ? ನಿನ್ನೆ ನಮ್ಮ ಅರ್ಥಶಾಸ್ತ್ರ ತರಗತಿಯಲ್ಲಿ ಸರ್ ನಮ್ಗೆ ಆರ್ಥಿಕತೆಯ ಬಗ್ಗೆ ಕಲಿಸ್ತಾ ಇದ್ರು. ನೀನು ಆ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇದೆಯೋ ಅಂತ, ಹಾಗಾಗಿ ನೀನು ಚಿಂತಿಸ್ತಾ ಇದೆಯೋ ಅಂತ. ಓಹ್ ಅಜ್ಜ, ಅಟ್ಲೀಸ್ಟ್ ನನ್ನ ಮಾತು ಮುಗಿಸ್ಲಿಕ್ಕಾದ್ರೂ ಬಿಡಿ. ಸರಿ ಸರಿ, ಆಯ್ತು ಮರೈತಿ, ಮುಂದರ್ಸು. ಹೌದು, ಉಪನ್ಯಾಸದ ಮಧ್ಯದಲ್ಲಿ ನಮ್ಮ ಲೆಕ್ಚರರ್ ಸಿಲ್ವರ್ ಎಕಾನಮಿಯನ್ನ ವಿವರಿಸಲಿಕ್ಕೆ ಪ್ರಾರಂಭಿಸಿದ್ರು. ನನಗೇನು ಅರ್ಥ ಆಗ್ಲಿಲ್ಲ. ಮತ್ತೆ ಅದ್ರ ಬಗ್ಗೆನೇ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಅಯ್ಯಯ್ಯೋ, ಅದಕ್ಕೆ ಚಿಂತೆ ಮಾಡೋದಾ ನೀನು? ಬಾ, ಇಂದು ಸ್ಟುಡಿಯೋದಲ್ಲಿ ಆ ವಿಷಯ ಬಗ್ಗೆ ಮಾತಾಡೋಣ. ಹೌದಾ ಅಜ್ಜ? ನಿಜವಾಗಿಯೂ ನಿಮ್ಗದ್ರ ಬಗ್ಗೆ ಗೊತ್ತಾ? ಹಾಗಾದ್ರೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನ ಹೊಡೆದಂತಾಗುತ್ತೆ. ನನ್ನ ಹೋಮ್ವರ್ಕ್ ಕೂಡ ಮುಗಿಯುತ್ತೆ, ಮತ್ತೆ ನಮ್ಮ ರೇಡಿಯೋ ಕೇಳುಗರಿಗೆ ಮಾಹಿತಿನೂ ಸಿಗುತ್ತೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನಮ್ಮ ಎಲ್ಲ ಕೇಳುಗರಿಗೆ ಸ್ವಾಗತ. ನಾನು ನಿಮ್ಮ ಭರತಜ್ಜ ಮತ್ತು ನನ್ನೊಂದಿಗೆ ನನ್ನ ಪ್ರೀತಿಯ ಮೊಮ್ಮಗಳು ಲಕ್ಷ್ಮಿ. ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ನಮ್ಮ ಹಿರಿಯ ನಾಗರಿಕರನ್ನು ಗೌರವಿಸುವ ಮತ್ತು ಅವರ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವ ಗುರಿಯೊಂದಿಗೆ ಪ್ರಸಾರ ಮಾಡುತ್ತಿದೆ. ಹಾಗಾದ್ರೆ ಅಜ್ಜ, ಈಗ ಹೇಳಿ, ಸಿಲ್ವರ್ ಎಕಾನಮಿ ಅಂದ್ರೆ ಏನು? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಪ್ರಾರಂಭಿಸಿದ ಅಟಲ್ ವಯೋ ಅಭ್ಯುದಯ ಯೋಜನೆ ಹಿರಿಯ ನಾಗರಿಕರ ಘನತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಮಹತ್ವದ ಕಾರ್ಯಕ್ರಮವಾಗಿದೆ. ಇದು ವಿವಿಧ ಸೌಲಭ್ಯಗಳು ಮತ್ತು ಸೇವೆಯನ್ನು ಒದಗಿಸುವ ಮೂಲಕ ಅವರ ಕಲ್ಯಾಣ, ಭದ್ರತೆ ಮತ್ತು ಸ್ವಾವಲಂಬನೆಯ ಮೇಲೆ ಕೇಂದ್ರೀಕರಿಸುವ ಒಂದು ಯೋಜನೆಯಾಗಿದೆ. ಇದರ ಪ್ರಮುಖ ಅಂಶಗಳಲ್ಲಿ ಒಂದು ಸಿಲ್ವರ್ ಎಕಾನಮಿ.
ಇದರ ಜೊತೆಗೆ ಸಚಿವಾಲಯವು ಸೇಜ್ ಎಂಬ ಯೋಜನೆಯನ್ನು ಸಹ ಪ್ರಾರಂಭಿಸಿದೆ. ಅಂದರೆ ನಮ್ಮ ಹಿರಿಯರಂತೆ ನಮಗೆ ಮಾರ್ಗದರ್ಶನ ನೀಡುವ ಋಷಿ ಸಾಧುಗಳು. ಸೇಜ್ ಎಂದರೆ ಸೀನಿಯರ್ ಏಜ್ ಗ್ರೋತ್ ಎಂಜಿನ್. ಈ ಕಾರ್ಯಕ್ರಮದ ಮೂಲಕ ಹಿರಿಯ ನಾಗರಿಕರ ಅಗತ್ಯಗಳನ್ನು ಪೂರೈಸುವ ಉತ್ಪನ್ನಗಳು ಅಥವಾ ಸ್ಟಾರ್ಟ್ಅಪ್ಗಳನ್ನು ಅಭಿವೃದ್ಧಿಪಡಿಸುವ ಉದ್ಯಮಿಗಳಿಗೆ ಸರ್ಕಾರ ಬೆಂಬಲ ನೀಡುತ್ತದೆ. ಈ ಉದ್ಯಮಿಗಳು ಸರ್ಕಾರದಿಂದ ರೂಪಾಯಿ 1 ಕೋಟಿಯವರೆಗೆ ಆರ್ಥಿಕ ಸಹಾಯವನ್ನು ಪಡೆಯಬಹುದು. ಹೌದು, ನಾವು ನಮ್ಮ ಹಿರಿಯ ಕೇಳುಗರಿಗೆ ಇದ್ರ ಬಗ್ಗೆ ಮೊದಲೇ ಹೇಳಿದ್ದೇವೆ. ಆದ್ರೆ ಸಿಲ್ವರ್ ಎಕಾನಮಿ ಅಂದ್ರೆ ಇದೇನು ಹೊಸ ಮೊಬೈಲ್ ಅಪ್ಲಿಕೇಶನ್ ಅಜ್ಜ? ಇಲ್ಲ ಲಕ್ಷ್ಮಿ, ಇದು ಮೊಬೈಲ್ ಅಪ್ಲಿಕೇಶನ್ ಅಲ್ಲ. ಇದು ಹೊಸ ಆಲೋಚನಾ ವಿಧಾನ. ಹೆಚ್ಚುತ್ತಿರುವ ಜೀವಿತಾವಧಿ ಮತ್ತು ಕ್ಷೀಣಿಸುತ್ತಿರುವ ಜನನ ಪ್ರಮಾಣಗಳಿಂದಾಗಿ ವೃದ್ಧರ ಸಂಖ್ಯೆಯು ವಿಶ್ವಾದ್ಯಂತ ಸ್ಥಿರವಾಗಿ ಹೆಚ್ಚುತ್ತಿದೆ. ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿಯೂ ಹಿರಿಯರ ಜನಸಂಖ್ಯೆಯು ಬೆಳೆಯುತ್ತಿದೆ. ಜೊತೆಗೆ ಅವರ ಆರೋಗ್ಯ, ಭದ್ರತೆ ಮತ್ತು ಸಾಮಾಜಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಅಗತ್ಯತೆಗಳು ಸಹ ಬೆಳೆಯುತ್ತಿದೆ. ಈ ಪ್ರವೃತ್ತಿಯನ್ನು ಗುರುತಿಸಿ ಸಿಲ್ವರ್ ಎಕಾನಮಿ ಪ್ರಮುಖ ಆರ್ಥಿಕ ವಲಯವಾಗಿ ಹೊರಹೊಮ್ಮಿದೆ. ಹಾಗಾದ್ರೆ ಇದರಿಂದ ನಮ್ಮ ಹಿರಿಯರಿಗೆ ಏನ್ ಪ್ರಯೋಜನ ಅಜ್ಜ? ಹಿಂದಿನದಕ್ಕೆ ಹೋಲಿಸಿದರೆ ಇಂದಿನ ಹಿರಿಯ ನಾಗರಿಕರು ಇನ್ನೂ ಅನೇಕ ಸೌಲಭ್ಯಗಳಿಗೆ ಅರ್ಹರಾಗಿದ್ದಾರೆ. ಉತ್ತಮ ಆರೋಗ್ಯ ರಕ್ಷಣೆ, ಡಿಜಿಟಲ್ ಜಗತ್ತು ಮತ್ತು ಮುಖ್ಯವಾಗಿ ಅವರ ಜ್ಞಾನ ಮತ್ತು ಅನುಭವ. ಹೌದು, ನನ್ಗೆ ಅರ್ಥ ಆಯ್ತು ಅಜ್ಜ. ಆದ್ರೆ ಸಿಲ್ವರ್ ಎಕಾನಮಿ ಅಂದ್ರೆ ನಿಖರವಾಗಿ ಏನು ಅಂತ? ಸಿಲ್ವರ್ ಎಕಾನಮಿ ಅಂದರೆ ನಾವು ನಮ್ಮ ಹಿರಿಯರ ಅನುಭವಗಳನ್ನು ಬಳಸಿಕೊಳ್ಳುವುದರ ಮೂಲಕ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದು. ಮತ್ತು ನಿನಗೆ ಗೊತ್ತಾ ಲಕ್ಷ್ಮಿ, ಈಗ ಸರ್ಕಾರ ಮತ್ತು ಅನೇಕ ಕಂಪನಿಗಳು ಹಿರಿಯ ನಾಗರಿಕರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರಾರಂಭಿಸುತ್ತಿವೆ. ಹಾಗಾದ್ರೆ ಅಜ್ಜ, ಇದ್ರ ಅರ್ಥ ನಮ್ಮ ಹಿರಿಯರು ಇನ್ಮುಂದೆ ವಿಶ್ರಾಂತಿ ಪಡೆಯೋದಿಲ್ಲ ಅಂತನಾ? ಆದ್ರೆ ಅವರ ಜೀವನವನ್ನ ಸುಧಾರಿಸಲು ವಿಶೇಷ ಸೌಲಭ್ಯಗಳನ್ನ ಪ್ರಾರಂಭಿಸಲಾಗ್ತಿದೆ ಅಂತಾಯ್ತು. ಹೌದು ಹೌದು, ಖಂಡಿತ ಹೌದು. ಈಗ ನಿನಗೆ ಅರ್ಥ ಆಗ್ತಾ ಇದೆ ಅಂತಾಯ್ತು. ಸಿಲ್ವರ್ ಎಕಾನಮಿ ಕೇವಲ ಸೌಕರ್ಯದ ಬಗ್ಗೆ ಅಲ್ಲ, ಇದು ಹಿರಿಯ ನಾಗರಿಕರ ಜೀವನವನ್ನು ಹೆಚ್ಚು ಸಕ್ರಿಯ ಮತ್ತು ತೃಪ್ತಿಕರವಾಗಿಸುವ ಹೊಸ ಸೇವೆಗಳು ಮತ್ತು ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಸರಿ ಅಜ್ಜ, ಹಾಗಾದ್ರೆ ಹೇಳಿ, ನಮ್ಮ ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ರಚಿಸಲಾಗ್ತಾ ಇರುವ ಈ ಕೆಲವು ಸೇವೆಗಳು ಮತ್ತು ಉತ್ಪನ್ನಗಳು ಯಾವುದೆಲ್ಲ ಅಂತ? ಇದೊಂದು ದೊಡ್ಡ ಪ್ರಶ್ನೆ. ವಯಸ್ಸಾದಂತೆ ಅವರ ಜೀವನವು ನಿಧಾನಗೊಳ್ಳುತ್ತದೆ ಮತ್ತು ಅವರು ಇತರರ ಮೇಲೆ ಹೆಚ್ಚು ಅವಲಂಬಿತರಾಗುತ್ತಾರೆ. ಆದರೆ ಈಗ ಅದು ಬದಲಾಗುತ್ತಿದೆ. ಅನೇಕ ಕಂಪನಿಗಳು ಮತ್ತು ಸರ್ಕಾರಿ ಕಾರ್ಯಕ್ರಮಗಳು ಆರೋಗ್ಯ ರಕ್ಷಣೆ, ತಂತ್ರಜ್ಞಾನ, ಮನರಂಜನೆ ಮತ್ತು ಪ್ರಯಾಣದಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕರಿಗಾಗಿ ಸೇವೆಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಯಾವ ರೀತಿಯ ಸೇವೆಗಳು ಅಜ್ಜ? ನೋಡು, ಆರೋಗ್ಯ ಸೇವೆಗಳಲ್ಲಿ ವಾಕರುಗಳು, ವೀಲ್ ಚೇರುಗಳು ಮತ್ತು ಅವರ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡುವ ವೈದ್ಯಕೀಯ ಅಪ್ಲಿಕೇಶನ್ಗಳಂಥ ವಿಶೇಷ ವೈದ್ಯಕೀಯ ಉಪಕರಣಗಳು ಸೇರಿವೆ. ಅರೆಕಾಲಿಕ ಉದ್ಯೋಗಗಳು ಅಥವಾ ಹಿರಿಯರಿಗೆ ಉದ್ಯೋಗ ಆಯ್ಕೆಗಳಂಥ ಆರ್ಥಿಕ ಅವಕಾಶಗಳು ಸಹ ಇದೆ. ಜೊತೆಗೆ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವ ಉತ್ಪನ್ನಗಳ ಮಾರುಕಟ್ಟೆಗಳೂ ಇದೆ. ಓ, ಮತ್ತೆ ಅದ್ರಲ್ಲಿ ಬೇರೆ ಏನೇನು ಸೇರಿದೆ ಅಜ್ಜ? ಲಕ್ಷ್ಮಿ, ಸಿಲ್ವರ್ ಎಕಾನಮಿ ಮೂಲಕ ವಯಸ್ಸಾದವರಿಗೆ ಅವರ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಫಿಟ್ನೆಸ್ ಮತ್ತು ಯೋಗ ಕಾರ್ಯಕ್ರಮಗಳನ್ನು ಈಗ ವಿನ್ಯಾಸಗೊಳಿಸಲಾಗುತ್ತಿದೆ. ಅಲ್ಲದೆ ಅನೇಕ ಕಂಪನಿಗಳು ಮತ್ತು ಸಂಸ್ಥೆಗಳು ಹಿರಿಯ ನಾಗರಿಕರಿಗೆ ಮನೆ ಆಧಾರಿತ ಸೇವೆಗಳನ್ನು ಒದಗಿಸುತ್ತಿವೆ. ಮನೆ ಆಧಾರಿತ ಸೇವೆಗಳು ಅಂದ್ರೆ ಏನಜ್ಜ? ಮನೆ ಆರೈಕೆಯಂತೆ ಅಲ್ಲಿ ವೈದ್ಯರು ಅಥವಾ ದಾದಿಯರು
ಮನೆಯಲ್ಲಿ ಹಿರಿಯರನ್ನು ನೋಡಿಕೊಳ್ಳಲು ಭೇಟಿ ನೀಡುತ್ತಾರೆ. ಅಥವಾ ಇಲ್ಲಿ ವೃದ್ಧಾಶ್ರಮಗಳೂ ಇವೆ. ಇದು ವೃದ್ಧರು ಆರಾಮವಾಗಿ ಬದುಕಬಹುದಾದ ಮನೆಯ ವಾತಾವರಣವನ್ನು ಒದಗಿಸಲಾಗುತ್ತದೆ. ಓಹ್, ಅದು ಹೇಗಾಗುತ್ತೆ? ಲಕ್ಷ್ಮಿ, ಹಿರಿಯ ನಾಗರಿಕರು ನಿವೃತ್ತಿಯ ನಂತರವೂ ಆರ್ಥಿಕತೆಗೆ ಕೊಡುಗೆ ನೀಡಬಹುದು. ಅವರ ಪಿಂಚಣಿಯಿಂದ ಖರ್ಚು ಮಾಡುವ ಮೂಲಕ ಅಥವಾ ಸಣ್ಣ ವ್ಯವಹಾರಗಳಲ್ಲಿ ಕೆಲಸ ಮಾಡುವ ಮೂಲಕ. ಹೆಚ್ಚುವರಿಯಾಗಿ ಸಿಲ್ವರ್ ಎಕಾನಮಿ ವಿವಿಧ ಕೈಗಾರಿಕೆಗಳಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಉದಾಹರಣೆಗೆ, ಆರೋಗ್ಯ ಸೇವೆಗಳು, ಹಿರಿಯರಿಗೆ ಪ್ರಯಾಣ, ಪ್ರವಾಸೋದ್ಯಮ ಮತ್ತು ವಿಶೇಷ ನಿವೃತ್ತಿ ವಸತಿಗಳಂಥ ವಲಯಗಳು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿವೆ. ಹಾ, ನಂಗೊಂದು ವಿಷಯ ಹೇಳಿ ಅಜ್ಜ. ಖಂಡಿತ ಕೇಳು. ನಿನಗೆ ಆಸಕ್ತಿ ಇದ್ದದ್ದೇ ಹೌದಾದ್ರೆ 2 ಪ್ರಶ್ನೆಗಳನ್ನು ಕೇಳು. ಈ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರು ಈಗ ಆರಾಮವಾಗಿ ಪ್ರಯಾಣಿಸಬಹುದೇ? ಖಂಡಿತ. ಅನೇಕ ಟ್ರಾವೆಲ್ ಏಜೆನ್ಸಿಗಳು ಮತ್ತು ಕಂಪನಿಗಳು ಈಗ ಹಿರಿಯ ನಾಗರಿಕರಿಗಾಗಿ ವಿಶೇಷ ಪ್ರಯಾಣದ ಪ್ಯಾಕೇಜ್ಗಳನ್ನು ವಿನ್ಯಾಸಗೊಳಿಸುತ್ತಿವೆ. ಈ ಪ್ಯಾಕೇಜ್ಗಳಲ್ಲಿ ಆರಾಮದಾಯಕ ಸಾರಿಗೆ, ಅನುಕೂಲಕರ ಹೋಟೆಲ್ಗಳು ಮತ್ತು ಅಗತ್ಯವಿದ್ದರೆ ವೈದ್ಯಕೀಯ ಸೌಲಭ್ಯಗಳು ಸಹ ಸೇರಿವೆ. ಹಾಗಾದ್ರೆ ಇದು ಹಿರಿಯ ನಾಗರಿಕರಿಗೆ ಆನ್ಲೈನ್ ಶಾಪಿಂಗ್ ಅನ್ನ ಸುಲಭಗೊಳಿಸಿರ್ಬೇಕು ಅಲ್ವಾ? ಹೌದೌದು. ಅನೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ತಮ್ಮ ವೆಬ್ಸೈಟ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಹಿರಿಯ ನಾಗರಿಕರಿಗೆ ಬಳಕೆದಾರ ಸ್ನೇಹಿಯಾಗಿ ಮಾಡಿವೆ. ಈ ಅಪ್ಲಿಕೇಶನ್ಗಳಲ್ಲಿ ವೃದ್ಧರು ತಮಗೆ ಇಷ್ಟವಾದ ವಸ್ತುಗಳನ್ನು ಸುಲಭವಾಗಿ ಆರ್ಡರ್ ಮಾಡಬಹುದು ಮತ್ತು ದಿನದ 24 ಗಂಟೆಯೂ ಗ್ರಾಹಕ ಬೆಂಬಲ ಲಭ್ಯವಿದೆ. ಆದ್ದರಿಂದ ಅವರು ಅಗತ್ಯವಿರುವಾಗ ಸಹಾಯ ಪಡೆಯಬಹುದು. ಅದು ನಿಜ ಅಜ್ಜ. ನಮ್ಮ ಸರ್ಕಾರವು ಹಿರಿಯ ನಾಗರಿಕರ ಪ್ರಯೋಜನಕ್ಕಾಗಿ ನಿರಂತರವಾಗಿ ಕೆಲಸ ಮಾಡ್ತಿದೆ ಮತ್ತು ಅಟಲ್ ವಯೋ ಅಭ್ಯುದಯ ಯೋಜನೆ ಮತ್ತು ಸಿಲ್ವರ್ ಎಕಾನಮಿ ಅದಕ್ಕೆ ಪರಿಪೂರ್ಣ ಉದಾಹರಣೆಗಳಾಗಿವೆ. ಹಿರಿಯ ನಾಗರಿಕರಿಗೆ ಮನರಂಜನೆ ಮತ್ತು ಸಾಮಾಜಿಕ ಚಟುವಟಿಕೆಗಳು ಸಹ ಸಿಲ್ವರ್ ಎಕಾನಮಿಯ ಪ್ರಮುಖ ಭಾಗವಾಗಿದೆ. ಈ ಚಟುವಟಿಕೆಗಳು ಪ್ರಯಾಣ, ಸಾಮಾಜಿಕ ಸಂಪರ್ಕಗಳು ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಯಸ್ಸಾದ ವ್ಯಕ್ತಿಗಳ ಜೀವನವನ್ನು ಹೆಚ್ಚು ಸಂತೋಷಕರವಾಗಿಸುತ್ತದೆ. ಹಾಗಾದ್ರೆ ಅಜ್ಜ, ಸಿಲ್ವರ್ ಎಕಾನಮಿ ಹಿರಿಯರಿಗೆ ಸಮಾಜದಲ್ಲಿ ತಮ್ಮ ಗುರುತನ್ನು ಮತ್ತು ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು ಅವಕಾಶವನ್ನು ನೀಡುತ್ತದೆ. ಜೊತೆಗೆ ಅವರನ್ನು ಸಕ್ರಿಯ, ಸಬಲೀಕೃತ ಭಾಗಿಗಳನ್ನಾಗಿ ಸಂಯೋಜಿಸುತ್ತದೆ. ನಿಜ ಲಕ್ಷ್ಮಿ. ಹೆಚ್ಚುತ್ತಿರುವ ಹಿರಿಯ ನಾಗರಿಕರ ಸಂಖ್ಯೆ ಮತ್ತು ಅವರ ಅಗತ್ಯಗಳನ್ನು ನೋಡಿ ಸಿಲ್ವರ್ ಎಕಾನಮಿ ಹಲವಾರು ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಇದು ವ್ಯವಹಾರಗಳು ಮತ್ತು ಕೈಗಾರಿಕೆಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಆರ್ಥಿಕತೆಗೆ ಹೊಸ ದಿಕ್ಕನ್ನು ನೀಡುತ್ತದೆ. ಜೊತೆಗೆ ನಮ್ಮ ಹಿರಿಯರ ಯೋಗಕ್ಷೇಮವನ್ನೂ ಸುಧಾರಿಸುತ್ತದೆ. ಓಹ್, ಹಾಗಾದ್ರೆ ಇದರರ್ಥ ಹಿರಿಯ ನಾಗರಿಕರು ಆರಾಮ ಮತ್ತು ಸಂತೋಷದಿಂದ ತುಂಬಿದ ಜೀವನವನ್ನ ಹೊಂದಬಹುದು. ನಾನು ಹೇಳಿದ್ದು ಸರಿ ಅಲ್ವಾ ಅಜ್ಜ? ಸಂಪೂರ್ಣವಾಗಿ ಸರಿ. ಸಿಲ್ವರ್ ಎಕಾನಮಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಈ ಸಿಲ್ವರ್ ಎಕಾನಮಿ ಅಂದರೆ ಬೆಳ್ಳಿ ಆರ್ಥಿಕತೆ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಇದರ ಇತಿಹಾಸ 1970ರ ದಶಕದಲ್ಲಿ ಜಪಾನ್ನಲ್ಲಿ ಹುಟ್ಟಿಕೊಂಡ ಬೆಳ್ಳಿ ಮಾರುಕಟ್ಟೆ ಪರಿಕಲ್ಪನೆಯಿಂದ ಬಂದಿದೆ. ಬೆಳ್ಳಿ ಆರ್ಥಿಕತೆಯು 50 ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ಸರಕು ಮತ್ತು ಸೇವೆಗಳನ್ನು ಒದಗಿಸುವ ಆರ್ಥಿಕ ಚಟುವಟಿಕೆಯಾಗೈತಿ. ಇದು ಆರೋಗ್ಯ, ವಸತಿ, ಬ್ಯಾಂಕಿಂಗ್ ಮತ್ತು ತಂತ್ರಜ್ಞಾನದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳನ್ನು ಈ ಬೆಳ್ಳಿ ಆರ್ಥಿಕತೆ ಒಳಗೊಂಡೈತಿ. ಬೆಳ್ಳಿ ಆರ್ಥಿಕತೆಯು ವಯಸ್ಸಾದ ಜನರ ಕೊಳ್ಳುವ ಶಕ್ತಿಯನ್ನು ಅವರು ಹೊಂದ್ಯಾರ ಮತ್ತು ವಿವಿಧ ಉತ್ಪನ್ನಗಳು ಮತ್ತು ಸೇವೆಗಳಿಂದ ಅವರು ಪ್ರಯೋಜನ ಪಡೆಯಬಹುದು ಎಂಬ ಕಲ್ಪನೆಯನ್ನು ಆಧಾರದ ಮೇಲೆ ಈ ಬೆಳ್ಳಿ ಆರ್ಥಿಕತೆ ಬಂದಿದೆ. ಈಗ ಈ ಬೆಳ್ಳಿ ಆರ್ಥಿಕತೆ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಬೆಳ್ಳಿ ಆರ್ಥಿಕತೆಯು ಹಳೆಯ ಜನರ ಅಗತ್ಯಗಳನ್ನು ಪೂರೈಸಲು ಹೋಮ್ ಆಟೋಮೇಷನ್, AI ಮತ್ತು IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ನಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುತ್ತೆ. ಇದು ಮನೆಯ ಆರೈಕೆ, ಟೆಲಿಮೆಡಿಸನ್ನು ಮತ್ತು ಧರಿಸಬಹುದಾದ ಸಾಧನಗಳ ಸೇವೆಗಳನ್ನು ಸಹ ಒಳಗೊಂಡೈತಿ. ಈ ಬೆಳ್ಳಿ ಆರ್ಥಿಕತೆಯು ವಯಸ್ಸಾದ ಜನರು ಸ್ವತಂತ್ರವಾಗಿ ಬದುಕಲು ಮತ್ತು ಅವರ ಆಸಕ್ತಿಗಳನ್ನು ಅನುಸರಿಸಲು ಸಹಾಯ ಮಾಡುತ್ತೆ. ಹಾಗಂದ್ರೆ ಈ ಬೆಳ್ಳಿ ಆರ್ಥಿಕತೆಗೆ
ಅವಕಾಶಗಳು ಯಾವುವು ಅಂತ ಕೇಳಿದರೆ, ಬೆಳ್ಳಿ ಆರ್ಥಿಕತೆಯು ವಯಸ್ಸಾದ ಜನರಿಗೆ ಸೇವೆಗಳನ್ನು ಒದಗಿಸುವ ವ್ಯವಹಾರಗಳು ಮತ್ತು ಸಂಸ್ಥೆಗಳಿಗೆ ಸಹಾಯ ಮಾಡ್ಬೋದು. ಅಲ್ಝಮೈರ್ ಅಥವಾ ಬುದ್ಧಿಮಾಂದ್ಯತೆಯಂತಹ ಆರೋಗ್ಯ ಪರಿಸ್ಥಿತಿಗಳೊಂದಿಗೆ ವಯಸ್ಸಾದ ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹ ಇದು ಸಹಾಯ ಮಾಡುತ್ತೆ. ಈಗ ಈ ಬೆಳ್ಳಿ ಆರ್ಥಿಕತೆಯನ್ನು ಹೇಗೆ ಸುಧಾರಿಸಬಹುದು ಅಂದರೆ, ಡಿಜಿಟಲ್ ಸಾಕ್ಷರತಾ ಕ್ರಮಗಳು ವಯಸ್ಸಾದವರಿಗೆ ಸರ್ಕಾರದ ಯೋಜನೆಗಳಿಂದ ಪ್ರಯೋಜನ ಪಡೆಯಲು ಮತ್ತು ಡಿಜಿಟಲ್ ಆರ್ಥಿಕತೆಯಲ್ಲಿ ಭಾಗವಹಿಸಲು ಸಹಾಯ ಮಾಡ್ತವೆ. ವಯಸ್ಸಾದ ಜನರ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ವಸತಿ ಮತ್ತು ವಯೋಮಿತ ಸ್ನೇಹಿ ನಿರ್ಮಿತ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ನಿಂದನೂ ನಾವು ಬೆಳ್ಳಿ ಆರ್ಥಿಕತೆಯನ್ನು ಸುಧಾರಿಸಬಹುದು. ಇವಿಷ್ಟು ಬೆಳ್ಳಿ ಆರ್ಥಿಕತೆಯ ಬಗ್ಗೆ ಮಾಹಿತಿ. ಹಾಗಾದರೆ ಲಕ್ಷ್ಮಿ, ಈಗ ನೀನು ಸಿಲ್ವರ್ ಎಕಾನಮಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಅಲ್ವಾ? ಸಂಪೂರ್ಣವಾಗಿ ಅಜ್ಜ. ಇದು ನನ್ನ ಹೋಮ್ವರ್ಕ್ ಅನ್ನ ತುಂಬಾ ಸುಲಭಗೊಳಿಸ್ತು. ಈ ರೇಡಿಯೋ ಪ್ರಹಸನದ ಮೂಲಕ ನಾನು ನಿನ್ನ ಹೋಮ್ವರ್ಕ್ ಅನ್ನು ಇನ್ನಷ್ಟು ಸುಲಭಗೊಳಿಸುತ್ತಿದ್ದೇನೆ. ಅಜ್ಜ, ವಾವ್, ನೀವು ತುಂಬಾ ಪ್ರತಿಭಾನ್ವಿತರು. ಇದೀಗ ಸಿಲ್ವರ್ ಎಕಾನಮಿ ಕುರಿತು ಪ್ರಹಸನವನ್ನು ಕೇಳೋಣ. ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ಹಿರಿಯರಿಗೆ ಅವರ ನಂತರದ ವರ್ಷಗಳಲ್ಲಿ ಸಹಾಯವಾಗುವ ವಿಷಯವನ್ನು ನಾವು ಚರ್ಚಿಸುತ್ತೇವೆ. ಇದನ್ನು ಸಿಲ್ವರ್ ಎಕಾನಮಿ ಎಂದು ಕರೆಯಲಾಗುತ್ತದೆ. ಈ ಪದವು ನನಗೆ ಹೊಸದಾಗಿ ಕೇಳಿದಂತಾಗುತ್ತಿದೆ ರಮೇಶ್. ಆದರೆ ನಾನು ಅರ್ಥ ಮಾಡಿಕೊಂಡಂತೆ ನೀವು ವೃದ್ಧರಿಗಾಗಿ ವಿನ್ಯಾಸಗೊಳಿಸಲಾದ ಆರ್ಥಿಕತೆಯ ಬಗ್ಗೆ ಹೇಳುತ್ತಿದ್ದೀರಿ ಅಲ್ವಾ? ಹೌದು ನಮಿತಾ, ಸಿಲ್ವರ್ ಎಕಾನಮಿ ಬೆಳೆಯುತ್ತಿರುವ ವೃದ್ಧ ಜನಸಂಖ್ಯೆಗೆ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಇದು ಹಿರಿಯ ನಾಗರಿಕರಿಗೆ ಸಹಾಯವಾಗುವ ಸೇವೆಗಳು, ಉತ್ಪನ್ನಗಳು ಮತ್ತು ಸೌಲಭ್ಯಗಳನ್ನು ಒಳಗೊಂಡಿದೆ. ವರದಿಯ ಪ್ರಕಾರ ಮುಂಬರುವ ದಶಕಗಳಲ್ಲಿ ವೃದ್ಧರ ಸಂಖ್ಯೆ ವೇಗವಾಗಿ ಹೆಚ್ಚಾಗುತ್ತದೆ ಮತ್ತು ಇದು ನಮ್ಮ ಆರ್ಥಿಕತೆಗೆ ಒಂದು ದೊಡ್ಡ ಅವಕಾಶವನ್ನು ಒದಗಿಸುತ್ತದೆ. ಖಂಡಿತ. ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಕಂಪನಿಯು ಹಿರಿಯ ನಾಗರಿಕರಿಗೆ ಆರೋಗ್ಯ ಮೇಲ್ವಿಚಾರಣಾ ಸಾಧನಗಳು, ಗೃಹ ಸುರಕ್ಷತಾ ಸೇವೆಗಳು ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ವಿಶೇಷ ಉತ್ಪನ್ನಗಳು ಮತ್ತು ಸೇವೆಯನ್ನು ಒದಗಿಸುತ್ತದೆ. ಅದು ನಿಜ. ಆದರೆ ಸಮಾಜದಲ್ಲಿರುವ ನಮ್ಮ ಹಿರಿಯ ನಾಗರಿಕರಿಗೆ ನಿಜವಾಗಿಯೂ ಅಗತ್ಯವಿರುವಷ್ಟು ಸೇವೆಗಳು ನಮ್ಮಲ್ಲಿವೆ? ಅದು ಬಹಳ ಮುಖ್ಯವಾದ ಪ್ರಶ್ನೆ ರಮೇಶ್. ಪ್ರಸ್ತುತ ನಮ್ಮ ನೀತಿಗಳು ಮತ್ತು ಸೇವೆಗಳು ಹಿರಿಯ ನಾಗರಿಕರ ನಿಜವಾದ ಅಗತ್ಯಗಳನ್ನು ಪೂರೈಸಲು ಸಾಕಾಗುವುದಿಲ್ಲ. ಆರೋಗ್ಯ, ಭದ್ರತೆ ಮತ್ತು ಸಾಮಾಜಿಕ ಭಾಗವಹಿಸುವಿಕೆಯನ್ನು ಮಾತ್ರವಲ್ಲದೆ ನಮ್ಮ ಹಿರಿಯ ನಾಗರಿಕರಿಗೆ ಆರ್ಥಿಕ ಅವಕಾಶಗಳನ್ನು ಒದಗಿಸುವ ಸಮಗ್ರ ವಿಧಾನದ ಅಗತ್ಯವಿದೆ. ಚೆನ್ನಾಗಿ ಹೇಳಿದ್ರಿ ನಮಿತಾ. ನಾವು ಸಿಲ್ವರ್ ಎಕಾನಮಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅದು ನಮ್ಮ ಸಮಾಜಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಇದು ಹಿರಿಯ ನಾಗರಿಕರಿಗೆ ಪ್ರಯೋಜನವನ್ನು ನೀಡುವುದಲ್ಲದೆ ಕೈಗಾರಿಕೆಗಳಿಗೆ ಹೊಸ ಆಯಾಮವನ್ನು ನೀಡುತ್ತದೆ. ಉದಾಹರಣೆಗೆ ಆರೋಗ್ಯ ರಕ್ಷಣೆ, ವಸತಿ, ಪ್ರಯಾಣ ಮತ್ತು ಹಿರಿಯ ನಾಗರಿಕರಿಗೆ ತಂತ್ರಜ್ಞಾನ ಸಾಧನಗಳನ್ನು ಸಹ ಅಭಿವೃದ್ಧಿಪಡಿಸಬಹುದು. ನಾವು ವೃದ್ಧರನ್ನು ಸಬಲೀಕರಣಗೊಳಿಸಿದರೆ ಅವರು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಕ್ರಿಯರಾಗಿರುತ್ತಾರೆ. ಇದು ಸಮಾಜದ ಏಳಿಗೆಗೂ ಸಹಾಯವಾಗುತ್ತದೆ. ಸಿಲ್ವರ್ ಎಕಾನಮಿ ಒಂದು ಸುವರ್ಣ ಅವಕಾಶ ಎಂದು ನಾನು ನಂಬುತ್ತೇನೆ. ಖಂಡಿತ ಸಾರಿಕಾ, ಇದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸ್ವೀಕರಿಸಲು ನಾವು ಒಂದಾಗಬೇಕು. ನಮ್ಮ ಹಿರಿಯ ನಾಗರಿಕರಿಗೆ ಉತ್ತಮ ಭವಿಷ್ಯವನ್ನು ನಿರ್ಮಿಸುವ ಸಮಯ ಇದು. ಚೆನ್ನಾಗಿ ಹೇಳಿದ್ರಿ ನಮಿತಾ. ಈ ದಿಕ್ಕಿನಲ್ಲಿ ಕೆಲಸ ಮಾಡುವ ಮೂಲಕ ನಾವು ಸಿಲ್ವರ್ ಎಕಾನಮಿ ಪ್ರಯೋಜನಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬಹುದು ಮತ್ತು ಅದು ನಮ್ಮ ಜವಾಬ್ದಾರಿ. ಕೇಳುಗರೆ, ರೇಡಿಯೋ ಪ್ರಹಸನವನ್ನು ಕೇಳಿದ ನಂತರ 60ರ ನಂತರ ನನ್ನನ್ನು ನಾನು ಸಕ್ರಿಯಗೊಳಿಸಿಕೊಳ್ಳಲು ಏನನ್ನಾದರೂ ಕಲಿಯಬೇಕು ಅಂತ ಅನಿಸ್ತಾ ಇದೆ. ನಿನಗನಿಸ್ತಾ ಇರೋದು ಸರಿಯಾಗಿದೆ ಅಜ್ಜ. 60-65ರ ನಂತರ ಒಬ್ಬ ವ್ಯಕ್ತಿಯು ಕೆಲಸದಿಂದ ನಿವೃತ್ತರಾದಾಗ ಅವರ ಹಿಂದಿನ ಸಕ್ರಿಯ ದಿನಚರಿಯಲ್ಲಿ ಇದ್ದಕ್ಕಿದ್ದಂತೆ ಒಂದು ಶೂನ್ಯತೆ ಉಂಟಾಗುತ್ತೆ. ಅನೇಕ ಜನರು ಈ ಬದಲಾವಣೆನ ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಾರೆ. ಕೆಲವು ಜನರು ಹಾಡೋದು, ತೋಟಗಾರಿಕೆ ಮಾಡೋದು ಅಥವಾ ಇತರ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸಿಕೊಳ್ಳೋದು, ಇವುಗಳ ಮೂಲಕ ಸಕ್ರಿಯರಾಗಿರಲು ಹವಣಿಸ್ತಾರೆ. ಅದು ನಿಜ. ದೇಹವು ಸಕ್ರಿಯವಾಗಿಲ್ಲದಿದ್ದರೆ ಸೋಮಾರಿತನ ಬರುತ್ತದೆ ಮತ್ತು
ನೀವು ದಿನವಿಡೀ ಹಾಸಿಗೆಯಲ್ಲಿ ಮಲಗಲು ಬಯಸುತ್ತೀರಿ. ಅಲ್ಲದೆ ಮನಸ್ಸು ಕೂಡ ಆಲಸ್ಯಗೊಳ್ಳಲು ಪ್ರಾರಂಭಿಸುತ್ತದೆ. ನಿಮ್ಮ ನರಕೋಶಗಳನ್ನು ಸಕ್ರಿಯವಾಗಿಡಲು ಮತ್ತು ದೀರ್ಘಾವಧಿಯ ಜೀವನವನ್ನು ನಡೆಸಲು ದೈಹಿಕ ಚಟುವಟಿಕೆ ಅತ್ಯಗತ್ಯ ಅಂತ ಹೇಳಲಾಗುತ್ತೆ. ಇಲ್ಲದಿದ್ರೆ ನೀವು ಪ್ರತಿದಿನ ವೈದ್ಯರ ಬಳಿಗೆ ಓಡಬೇಕಾಗತ್ತೆ. ಬನ್ನಿ ಈಗ ಕೆಲವು ಹಿರಿಯರನ್ನು ಭೇಟಿಯಾಗಿ ಮಾತಾಡೋಣ. ಅಟಲ್ ವಯೋ ಅಭ್ಯುದಯ ಯೋಜನೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ನಮಗೆ ಏನು ಮಾಡಿದ ವಯಸ್ಸಾಗಿವೆ ಅಂತೇಳಿ ನಾವು ಮುದ್ರಿಸ್ಕೊಂಡು ಕೊಡೋದು ಬದಲಿ ಆ್ಯಕ್ಟಿವ್ ಆಗಲಿಕ್ಕೆ ಇದು ಭಾಳ ಪ್ರೇರಣೆ ನೀಡಕತ್ತೈತಿ. ನೋಡ್ರಿ, ನಮ್ದೀಗ ದಿನಚರಿ ಬದಲಿ ಆಗ್ಬಿಡತ್ತೆ. ಮುಂಜಾನೆ ಸೂರ್ಯೋದಯಕ್ಕಿಂತ ಮೊದಲು ಹೇಳೋದೈತೆ, ರಾತ್ರಿ ವಿಧಿಗಳನ್ನು ಮುಗಿಸೋದೈತೆ. ಆಮ್ಯಾಗ ಮನೆಯಾಗ ಕುಂತ್ರೆ ಸರಿ ಆಗೋದಿಲ್ಲ ಅಂತೇಳಿ ಮನೆಯಿಂದ ಹೊರಗೆ ಬಿಡೋದೈತೆ. ರಸ್ತೆ ಗುಂಟ ವಾಕಿಂಗ್ ಹೋದರೆ ಸ್ವಲ್ಪ ಟ್ರಾಫಿಕ್ ಇದ್ರದ್ದು ಚಿಂತೆ. ಅದಕ್ಕೆ ನಾ ಏನು ಮಾಡೀನಿ, ಮ್ಯಾಗ ಹೋಗ್ಬಿಡ್ತೀನಿ. ಅಲ್ಲೇ ಸುತ್ತು ಎಷ್ಟೋ ರೌಂಡು ಹೊಡಿತೀನಿ, ಕೆಳಗೆ ಬರ್ತೀನಿ. ಕಂಪೌಂಡ್ನಾಗ ನನ್ನ ಗಿಡಗಳ ಬಗ್ಗೆ ಪ್ರೀತಿ ಐತೆ. ಅವುಗಳನ್ನು ನೋಡ್ಬೇಕು. ಒಂದೊಂದು ಗಿಡದ ಹತ್ರ ಹೋಗಿ ನಿಲ್ತೀನಿ, ಅವುಗಳಿಗೆ ಮಾತಾಡ್ತೀನಿ, ಹೆಂಗದಿರಪ್ಪ ಅಂತ ಕೇಳ್ತೀನಿ. ಆ ಹೂವಾಗಿ ಹೊಳಿತಾವು. ಇನ್ನು ಅವು ಮಗ್ಗಿರಿದಂಥ ಗಿಡ ಅದಾವು. ಆ ಮಗ್ಗು ಇನ್ನೂ ಬಿಚ್ಚೋದಿಲ್ಲ, ಬಿಸಿಲು ಬೀಳಬೇಕಲ್ಲ. ಬಿಸಿಲು ಬೀಳದೆ ಅವು ಮಗ್ಗು ಅರಳೋದಿಲ್ಲ. ಅದನ್ನು ನೋಡೋದ ಒಂದು ಆನಂದ. ಅದ್ರ ಜೊತೆ ಎಷ್ಟು ನಮೂನಿ ಬರ್ಡ್ಸ್ ಅದಾವು, ಎಷ್ಟು ನಮೂನಿ ಅವು ಹಾಡ್ತಾವು. ಕೆಲವು ಹಾಡು ಕೇಳಬೇಕು ಅಂತ ಅನ್ಸುತ್ತೆ. ಒಮ್ಮೊಮ್ಮೆ ಸೀಸನ್ನಾಗ ಕೆಲವು ಪಕ್ಷಿಗಳು ಬರ್ತಾವೆ, ವಿಚಿತ್ರ ಹಾಡ್ತಾವು. ಅಯ್ಯೋ, ವಿಚಿತ್ರ ಅಂದ್ರೆ ಏನು, ಎಷ್ಟು ಕೇಳಿದ್ರು ಸಾಕಾಗಲ್ಲ. ಹಂಗೆ ಗಿಡ, ಒಂದು ಗಿಡದ ಎಲೆ ಇನ್ನೊಂದು ಗಿಡದಂಗಿಲ್ಲ. ಇದರ ಹಸಿರೈತಿ, ಬಣ್ಣ ಎಲ್ಲ ಕರೆ, ಎಲ್ಲ ಹಸಿರು ಒಂದೇ ನಮೂನಿ ಇಲ್ಲ. ಅರಿಯೋನ ಹೂವನು ಹಂಗೆ ಒಂದೇ ನಮೂನಿ ಇಲ್ಲ, ಪಕ್ಷಿಗಳು ಹಂಗೆ ಒಂದೇ ನಮೂನಿ ಇಲ್ಲ. ಆಮ್ಯಾಗ ನಮ್ಮಲ್ಲಿ ಕೆಲವು ಪರಿಮಳ ಇಲ್ಲದಂಥ ಹೂ ಅದಾವು. ಉದಾಹರಣೆಗೆ ಹೇಳೋದಂದ್ರೆ, ಈ ದೇವ್ರ ಪೂಜೆಗೆ ಉಪಯೋಗ ಮಾಡ್ತೀವಿ ನೋಡ್ರಿ ನಾವು. ಆ ಗಿಡ ಚಾಂದಿನಿ, ಅದು ಗಿಡನೇ. ಆದರೆ ಇದೇನೈತಲ್ಲ, ಪರಿಮಳ ಇಲ್ಲ. ಆದರೆ ಈ ಪಾತ್ರೆಗಿತ್ತಿ ಮಾತ್ರ ಅಲ್ಲೇ ಬರ್ತಾವೆ. ಬಂದು ಅದ್ರಾಗ ಚುಂಚ ಹಾಕಿ ಏನೋ ಅದ್ಭುತವಾಗಿ ಪಾತ್ರೆಗಿತ್ತಿ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಇನ್ನೊಂದು ಹೂವಿನಿಂದ ಮತ್ತೊಂದು ಹೂವಿಗೆ ಓಡಾಡ್ತಾರೆ. ಏನು ನೋಡೋದೇ ಆನಂದ. ಇದು ಒಂದು ನಮಗೆ ಬಹಳ ಖುಷಿ ಕೊಡುವಂಥದ್ದು. ಹಿಂಗೆ ಒಂದೊಂದು ಗಿಡ, ಆ ಗಿಡದ ಪ್ರತಿಯೊಂದು ಎಲೆ, ಆ ಗಿಡದ ಹೂವು, ಕಾಯಿ, ಆಮ್ಯಾಗ ಪತ್ರಗಿತ್ತಿ, ಪಕ್ಷಿ. ಅವಾಗ ಬೇಂದ್ರೆ ನೆನಪಾಗ್ತಾರೆ. ನಾವು ವಯಸ್ಸಿದ್ದಾಗ, ಸಣ್ಣವರಿದ್ದಾಗ ಪತ್ರಗಿತ್ತಿ ಪಕ್ಕ ನೋಡಿರನ್ನ ಅಕ್ಕ, ಅಯ್ಯೋ ಎಷ್ಟು ಚಂದ ಹಾಡ್ತಿದ್ದು. ಈಗ ನಾವು ಪಕ್ಕ ನೋಡ್ತೀವಿ ಪಾತ್ರೆಗಿತ್ತಿನ. ಅದರ ಹಸಿರು ಹಳದಿ ಬಣ್ಣದ ಏನು ಕಾಂಬಿನೇಷನ್ನು, ಏನು ಇಷ್ಟು ಸೂಕ್ಷ್ಮ. ಅವಕ್ಕೆ ಸಮೀಪ ಹೋದ್ರೆ ಸಾಕು ಹಾರಿಬಿಟ್ಟಿರ್ತಾವೆ. ಅವು ಹಿಡಿಯೋದಲ್ಲ, ನೋಡೋಣ ಸಮೀಪದಿಂದ ಅಂತ ಹೋದ್ರೆ ಹಂಗೆ ಅನ್ನಿಸ್ತೈತಿ. ಏನ್ರಿ ಎಷ್ಟು ಅನ್ನೋದ್ರೊಳಗೆ ನಮ್ಮದು ಮುಂಜಾನೆ ಕಮ್ಯುನಿಟಿ ರೇಡಿಯೋ ಟೈಮ್ ಬರ್ತೈತಿ. ನಾವು ಕಮ್ಯುನಿಟಿ ರೇಡಿಯೋ ಕೇಳಕ್ಕೆ ಹೋಗ್ತೀವಿ. ಅಷ್ಟಪ್ಪ ಅಂತ ಚಾಲು ಮಾಡಿ ಒಂದು ಸ್ವಲ್ಪ ಕಮ್ಯುನಿಟಿ ರೇಡಿಯೋ ಕೇಳ್ತಿರ್ತೀನಿ. ಅಷ್ಟರೊಳಗೆ ಪೇಪರ್ ನಾವು ಬಂದು ಒಗೆದು ಬಿಡ್ತಾನೆ. ಅವಾಗ ಲೋಕಲ್ ಪೇಪರ್ ನೋಡ್ಬೇಕು.
ಏನೈತಪ್ಪ ನಮ್ಮದು ಏನೋ ಬೇರೆ ನ್ಯೂಸ್ ಎಲ್ಲ ಟಿ ವಿಯಾಗ ಅದ್ರಾಗ ನೋಡಿರ್ತೀವಿ, ಆದರೆ ಲೋಕಲ್ ಪೇಪರ್ನಾಗ ಬರೋ ಸುದ್ದಿನ ಬೇರೆ. ಅವ್ನು ನೋಡಬೇಕು, ಅವ್ನು ನೋಡಿ ಒಂದು ಸ್ವಲ್ಪ ಓದ್ಬೇಕು. ಓದ ನಂತರ ಹಂಗೆ ಚಾದ ನೆನಪಾಗ್ತೈತೆ ನೋಡ್ರಿ. ಚಹಾ ಬಿಸ್ಕಿಟ್ ಬೇಕು ಅನ್ಸುತ್ತೆ. ಅಷ್ಟಾಗ ಬ್ರಷ್ ಗಿಶ್ ಮಾಡಿ ರೆಡಿನೇ ಇರ್ತೀವ್ರೆ. ಆಮ್ಯಾಗ ಚಹಾ ಬಿಸ್ಕಿಟ್ ಎಂಜಾಯ್ ಮಾಡಿದ್ವಿ ಅಂದ್ರೆ ಹಂಗೆ ಪೇಪರ್ ಓದ್ಕೊಂತ ಇರ್ತೀವಿ. ಇದು ಪೇಪರ್ ಓದ್ಕೊಂತ ಇದ್ದಾಗ ಅಲ್ಲಿ ಪಡೆಯುವ ಆನಂದನ ಬೇರೆ. ಜಗತ್ತಿನ ಸುದ್ದಿ ಗೊತ್ತಾಗ್ತೈತಿ, ಊರಿನ ಸುದ್ದಿ ಗೊತ್ತಾಗ್ತೈತಿ, ಎಲ್ಲ ಸುದ್ದಿ. ಏನು ಮಾಡ್ತೀರಿ ತೊಗೊಂಡು ನೀವು ವಯಸ್ಸಾದ್ರೆ ಸುಮ್ಕೊಂಡ್ರಿ ಅಂತೇಳಿ ಯಾರು ಬಂದು ಪೇಪರ್ ಕಸ್ಕೊಂಡ್ರು ಅವಾಗ ಸಿಟ್ಟು ಬರ್ತೈತಿ. ಲೇ ನಿಮ್ಗೆ ಅಡ್ಡ ಬೇಕಂತ ಸುದ್ದಿ, ನಮಗೇನು ಬೇಡನ್ನ ಅಂತ ಹೇಳ್ಬೇಕಂತ ಅನ್ಸುತ್ತೆ. ಆದ್ರೆ ಮೊಮ್ಮಕ್ಕಳು ತಮಗೇನೋ ಆಸಕ್ತಿ ಇದ್ದದ್ದು ನೋಡ್ತಾವ. ಅವ್ರು ನೋಡಿದ ನಂತರ ಬಂದು ನಾವು ಖಾಲಿನೇ ಇರ್ತೀವಲ್ಲ, ನಾವು ನೋಡ್ತೀವಿ ಹಿಂದಾಡ್ಸೆ. ಹಿಂಗೆ ನಾವು ಮುಂಜಾನೆ ಹೋಗಿದ್ದೇ ಗೊತ್ತಾಗಂಗಿಲ್ಲ. ನಮ್ಮದು ಏನಪ್ಪ ಅಂದರೆ ಹೆಚ್ಚು ಮಜಾ ಇರೋದು ವಾಕಿಂಗ್ ಮುಕ್ತು ಅನ್ನೋ ಮಟ್ಟ ಎಷ್ಟೇ ಸ್ವಲ್ಪ ಇರಲಿ ವಾಕಿಂಗ್, ಒಂದು ಅರ್ಧ ತಾಸು ಹಾಸಿಗೆ ಬಿಟ್ಟು ಹೊರಗಿರೋದು. ಅವರು ಏನು ನೋಡೋದು, ಪ್ರಕೃತಿ ನೋಡೋದು. ಏನ್ರಿ ದೇವ್ರ, ಅದ ಮಣ್ಣು, ಅದ ನೀರು, ಅದ ಸೂರ್ಯ, ಅವಂದ ಸೂರ್ಯನ ಬೆಳಕು, ಅದ ಗಾಳಿ. ಅದು ಎಷ್ಟು ವೈವಿಧ್ಯತೆ, ಎಷ್ಟು ನಮೂನಿ ಹೂವು, ಎಷ್ಟು ನಮೂನಿ ಬಣ್ಣ, ಎಷ್ಟು ನಮೂನಿ ಗಿಡ, ಎಷ್ಟು ಎಲಿನೂ ಎಷ್ಟು ನಮೂನಿ ಅದಾವೆ. ಎಷ್ಟು ಮ್ಯಾಗ ಎಲಿ ಬೇರೆ, ಹಿಂದೆ ಎಲಿ ಬೇರೆ. ಇದನ್ನು ನೋಡ್ಕೊಂತ ಸುಖ ಅನುಭವಿಸೋದು ನಮ್ಮ ಮುಂಜಾನೆ ಕೆಲಸ. ಭಾಳ ಚಂದ ಇರ್ತ್ರಿ. ಅದ್ರ ಒಂದು ನನಗನ್ಸುತ್ತೆ, ಎಲ್ಲಿವರೆಗೆ ನೀವು ಪ್ರಕೃತಿನ ಪ್ರೀತಿ ಮಾಡಂಗಿಲ್ಲ ಅಲ್ಲಿವರೆಗೆ ನಿಮಗೆ ಇದರ ಮಹತ್ವ ಗೊತ್ತಾಗಂಗಿಲ್ಲ. ನೀವು ಪತ್ರಗೀತಿ ನೋಡ್ಬೇಕ, ಹಕ್ಕಿ ನೋಡ್ಬೇಕು, ಚಿಲಿಪಿಲಿ ಅಂತಿರ್ತಾವ. ಅವು ಏನು ಜಿಗಿದಾಡ್ತಾವು, ಏನು ಹಾರಾಡ್ತಾವೆ. ಇಣಚಿ ನೋಡ್ರಿ ನೀವು, ಇಣಚಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕುಂತಲ್ಲೇ ಕೊಡಂಗಿಲ್ಲ, ನಿಂತಲ್ಲೇ ನಂಗೆ ಆಕ್ಟಿವ್. ಪ್ರಕೃತಿ ಅಂದರೆ ಚಟುವಟಿಕೆ, ಪ್ರಕೃತಿ ಅಂದರೆ ಚಂದ, ಪ್ರಕೃತಿ ಅಂದರೆ ಆನಂದ. ಇದನ್ನು ಅನುಭವಿಸೋದು ಒಂದು ಒಳ್ಳೆಯದು. ಇಂದು ನಮ್ಮ ಹಿರಿಯರ ಮಾತುಗಳನ್ನು ಕೇಳುತ್ತಾ ನಾನು ನನ್ನನ್ನು ಹೆಚ್ಚು ಕ್ರಿಯಾಶೀಲಗೊಳಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದೇನೆ. ನೀವು ಈಗಾಗಲೇ ತುಂಬಾ ಸಕ್ರಿಯರಾಗಿದ್ದೀರಿ ಅಜ್ಜ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ವೃದ್ಧರು ನಿಮ್ಮಿಂದ ಸಕ್ರಿಯರಾಗಿರಲು ಕಲಿಯುತ್ತಿದ್ದಾರೆ. ಮತ್ತೆ ಸಿಲ್ವರ್ ಎಕಾನಮಿಯ ದೊಡ್ಡ ಪ್ರಯೋಜನ ಮತ್ತು ಪಾಠವೆಂದರೆ ನಾವು ಎಷ್ಟೇ ವಯಸ್ಸಿನವರಾಗಿದ್ರೂ ಹೊಸ ಅನುಭವಗಳು ಮತ್ತು ಜ್ಞಾನವನ್ನು ಪಡೆಯೋದನ್ನ ಎಂದಿಗೂ ನಿಲ್ಲಿಸೋದಿಲ್ಲ. ಕೇಳುಗರೆ, ಇದುವರೆಗೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಸಮುದಾಯ ರೇಡಿಯೋ ಸಂಘವು ಪ್ರಸ್ತುತಪಡಿಸಿತು. ಕಾರ್ಯಕ್ರಮದಲ್ಲಿ ಸಿಲ್ವರ್ ಎಕಾನಮಿ ಬಗ್ಗೆ ಚರ್ಚಿಸಿದ್ದೇವೆ. ನಮ್ಮ ಮುಂಬರುವ ಕಾರ್ಯಕ್ರಮಗಳಲ್ಲಿ ಹಿರಿಯ ನಾಗರಿಕರಿಗಾಗಿ ಕಲ್ಯಾಣ ಯೋಜನೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡಲಿದ್ದೇವೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ. ಇದುವರೆಗೆ
ಹಿರಿಯ ನಾಗರಿಕರ ಆರೋಗ್ಯದ ಕುರಿತಾಗಿ ಇಂದಿನ ವಿಷಯದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಸಿಲ್ವರ್ ಎಕಾನಮಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ.